ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿಯಲ್ಲಿರೋ ಬೊಟಾನಿಕಲ್ ಗಾರ್ಡನ್ ಹತ್ರ ಟಿಬೆಟನ್ ಮಾರ್ಕೆಟ್ ಇದೆ, ತೋರಿಸ್ತೀನಿ, ನೋಡ್ಕೊಬನ್ನಿ. ಇಲ್ಲಿ ಬಾರ್ಗಿಂಗ್ ಮಾಡಿ ತಗೊಳ್ಳೋವಂಥ ಮಾರ್ಕೆಟು. ಇಲ್ಲಿ ಟಿಬೆಟಿಯವರೇ ಮಾರುವಂಥ ಅಂಗಡಿಗಳು. ಇಲ್ಲಿ ಎಲ್ಲ ಏನೇನು ನೋಡ್ತಿದ್ರು ಇದೆಲ್ಲ ಟಿಬೆಟಿಯವರು ಇಟ್ಟಿರೋಂಥ ಅಂಗಡಿಗಳು. ಒಳಗಡೆ ಪಾರ್ಕಿಂಗು ಇದೆ. ಹಾಗೆ ಊಟಿಲಿ ಫೇಮಸ್ ಇದು. ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಬಾರ್ಗಿಂಗ್ ಮಾಡಿ ತಗೋಬೋದು. ಆಮೇಲೆ ಏನಂದರೆ ಉಲ್ಲನ್ನಲ್ಲಿ ಮಾಡಿರ್ತಾರೆ. ಇಲ್ಲಿ ಚಳಿಗೆ ಇದು ತುಂಬ ಈಟ್ ಇರುತ್ತೆ, ಚಳಿನ ಅವಾಯ್ಡ್ ಮಾಡುತ್ತಿದ್ದು. ಕೈ ಗ್ಲೌಸ್ ಆಗಿರ್ಬೋದು, ಟೊಪ್ಪಿ ಆಗಿರ್ಬೋದು, ಸ್ವೆಟ್ರ್ ಆಗಿರ್ಬೋದು, ಎಲ್ಲದು ಉಲ್ಲನ್ನಲ್ಲಿ ಮಾಡಿರ್ತಾರೆ. ಸ್ಟೋಲು, ಶಾಲು, ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ಬಂದುಬಿಟ್ರೆ ನಿಮ್ಮ ಫ್ಯಾಮ್ಲಿಗೆ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ನಿಮ್ಗೆ ಏನೇ ಬೇಕಿದ್ರೂ ಇಲ್ಲಿ ಸಿಕ್ಬಿಡುತ್ತೆ. ಆಮೇಲೆ ಇಲ್ಲಂತೂ ಸ್ವೆಟ್ರು, ಟೊಪ್ಪಿ ಏನಿಲ್ಲದೆ ಇರೋಕ್ಕಂತೂ ಆಗೋಲ್ಲ, ತುಂಬ ಕಷ್ಟ ಇಲ್ಲಿ. ನೀವು ಆರಾಮಾಗಿ ಬೊಟಾನಿಕಲ್ ಗಾರ್ಡನ್ ಮುಂದೆನೇ ಇದೆ ಪಾರ್ಕಿಂಗ್ ಹತ್ರ. ಅಲ್ಲಿ ಬಂದುಬಿಟ್ರೆ ಏನು ಬೇಕೋ ನೀವು ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಬೆಲೆನೂ ಅಂತ ಜಾಸ್ತಿ ಏನಿರಲ್ಲ. ಶಾಲ್ಸ್ ಎಲ್ಲ ಒಂದು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರೋದೆಲ್ಲ 100 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಸ್ವೆಟ್ರಾಗಲಿ ಪ್ರತಿಯೊಂದು ಕಡಿಮೆನೇ ಇದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕಂದರೆ ಏನಾರ ಊಟಿಗೆ ಜನಗಳು ಬಂದುಬಿಟ್ರೆ ಚಳೀಲಿ ಒದ್ದಾಡಬೇಕಾಗತ್ತೆ. ಅದಕ್ಕೆ ಎಲ್ಲಿ ಸಿಗುತ್ತಲ್ಲಿ ಫಸ್ಟು ಸ್ವೆಟ್ರು ತಂದುಬಿಡ್ತಾರೆ. ಬೇರೆ ಕಡೆ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ಇಲ್ಲಿ ಬಂದರೆ ಬಾರ್ಗಿಂಗ್ ಮಾಡಿ ತಗೋಬೋದು. ನೋಡಿ, ಈಗ ವ್ಯಾಪಾರ ಇಲ್ಲ ಅಂತ ಇದ್ದಾರೆ ಅಲ್ಲಿ. ಯಾಕಂದರೆ ಎಲ್ಲ ಸ್ಟೇಟಲ್ಲೂ ಮಳೆ ಬೀಳ್ತಿರೋದ್ರಿಂದ ಜನಗಳು ಕಡಿಮೆ, ಟೂರಿಸ್ಟು ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ವೈಟ್ ಬೋರ್ಡ್ ಗಾಡಿಗಳೇ ಜಾಸ್ತಿ ಇದೆ, ಯೆಲ್ಲೋ ಬೋರ್ಡ್ ಗಾಡಿಗಳು ಜಾಸ್ತಿ ಇಲ್ಲ. ಯಾಕಂದರೆ ಯೆಲ್ಲೋ ಬೋರ್ಡ್ ಗಾಡಿಗಳು ಟೂರಿಸ್ಟ್ ಬಂದರೆ ಇವರಿಗೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಈಗೇನೂ ಇಲ್ಲಂತ ವ್ಯಾಪಾರ, ಜನಗಳೆಲ್ಲ ಬಿಸ್ನೆಸ್ ಇಲ್ಲ, ಏನು ಮಾಡೋಕ್ಕಾಗತ್ತೆ ಅಂತಂದರೆ. ಒಟ್ಟಿಗೆ ಎಲ್ಲೂ ಟೂರಿಸ್ಟ್ ಕಡಿಮೆನೇ. ಯಾಕಂದರೆ ಎಲ್ಲ ಸ್ಟೇಟಲ್ಲಿ ಮಳೆ ಬಿದ್ದಿರೋದ್ರಿಂದ ಜನಗಳು ಹೊರಗಡೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಎಲ್ಲ ವೈಟ್ ಬೋರ್ಡ್ ಗಾಡಿಗಳೇ ಜಾಸ್ತಿ ಇದೆ. ಬಂದರೆ ಇಲ್ಲಿ ಖಂಡಿತ ವಿಸಿಟ್ ಮಾಡಿ. ಟಿಬೆಟನ್ ಮಾರ್ಕೆಟು ಯಾರು ಕೇಳಿದ್ರು ಹೇಳ್ತಾರೆ, ಮುಂದೆನೇ ಇದೆ ಬೊಟಾನಿಕಲ್